ಅವ್ರು ಯಾರು ವಿರುದ್ಧ ಕೊಟ್ಟರು ಗೊತ್ತಿಲ್ಲ. ಈ ನಡುವಂತೆ ನಮ್ಮ ಹೆಗ್ಡೆ ಅವ್ರದ್ದು ಹೇಳಿಬಿಟ್ರು, ನಮ್ಮದು ಇಲ್ಲ ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಮ ಮುಕ್ತಿ ಕೊಡಿಸಿದ್ರಿ, ಸತ್ಯ ಹೊರಗೆ ಬಂತು ಅಂತ ಹೇಳಿಬಿಟ್ರು. ಅವ್ರು ಸತ್ಯ ಏನದು ಹೊರಗೆ ಬಂದಿದ್ದು? ಇವತ್ತು SIT ಉತ್ತರ ಕೊಡಬೇಕಾಗ್ಯದ, ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ DK ಶಿವಕುಮಾರ್ ಅಂದ್ರೆ ನಾಯಕರಿಗೆ ಉತ್ತರ ಕೊಡಬೇಕಾಗಿದೆ. ಇದು ಷಡ್ಯಂತ್ರ ಅಂತೇಳಿ ದಿಶಾಪುರ ಮಾಡಿಸುವಂಥ ಕೆಲಸವನ್ನು ಮಾಡಿದರು DK ಶಿವಕುಮಾರ್ ಅವರು. ಅವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಇದಕ್ಕೆಲ್ಲ ಏನು ಕೊಟ್ಟರೆ ನಿಮಗೆ SIT ಅವರು ಉತ್ತರ ಅಂತೇಳಿ? ಮಧ್ಯಂತರ ಬರೋದಿಲ್ಲ, ಯಾವ ಬರೋದಿಲ್ಲ. ಪಾಪ ಕರಿತಾ ಇದ್ದಾರೆ, ಎನ್ಕ್ವೈರಿ ಮಾಡೋದು. ಯಾರನ್ನು ಕರಿತಾ ಇದ್ದಾರೆ ಅವ್ರು ಎನ್ಕ್ವೈರಿಗೆ? ಮತ್ತೆ ಮೇಲೆ ದೂರದಾರ ಇವರಿಂದ ಆಗ್ಯದಪ್ಪ ಅದು ಯಾರು ದೂರು ಕೊಟ್ಟಿದ್ರು ಅವ್ರನ್ನ ಮತ್ತೆ ಕರೆಸಿ ಮತ್ತೆ ಎನ್ಕ್ವೈರಿ. ನೀವು ಎಲ್ಲಿ ನೋಡಿದ್ರಿ, ಹೆಂಗೆ ನೋಡಿದ್ರಿ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಇದೇ ಸುದ್ದಿಗಳು ಇದನ್ನೇ ಕೇಳೋದು. ಮತ್ತು ತಿಮ್ರೋಡಿ ಅವ್ರ ಮೇಲೆ ಶಸ್ತ್ರಾಸ್ತ್ರ ಅಂತ ಯಾವುದೋ ಸಾದಾ ಎಲ್ಲೋ ಒಂದು ಗುಬ್ಬಿ ಹೊಡಿಯುವಂಥ ಒಂದು ಬಂದೂಕು ಜೊತೆ ಒಂದಿಷ್ಟು ಏನೋ ಶಸ್ತ್ರಾಸ್ತ್ರನ ಅದು ಏನೂ ಇದ್ದಾವೋ ಅವು ಎದಕ್ಕೂ ಏನಿಲ್ಲದ ಅದ್ರ ಮೇಲೆ ಈ ಒಳಗೆ ಹಾಕುವಂಥದ್ದು. ಮತ್ತು ಈಗ ರಾಯಚೂರಿಗೆ ಡಿಬಾರ್ ಮಾಡಿ ಹೋಗಿದ್ಬಿಟ್ರು, ಇಲ್ಲಿ ಬರೋಂಗಿಲ್ಲಪ್ಪ ನೀವು ಇದಕ್ಕಂತೇಳಿ. ಇನ್ನೂ 36 ಕೇಸದು. ಅದು AC ಅವ್ರು ಮಾಡ್ತಾರೆ, ಅದನ್ನು ಸರ್ಕಾರ ಮಾಡ್ತದೆ. ಅಶಾಂತಿಯನ್ನು ಹುಟ್ಟಾಗ್ತಾ ಇದ್ದಾನಪ್ಪ ಎಲ್ಲ ಅಂತೇಳಿ ಅಂದರೆ ಇಂಥವೇನೇನು ಕೇಸ್ ಹಾಕಿ ಈಗ ನೆಕ್ಸ್ಟ್ ಅಂದರೆ ಈಗ ಮಟ್ಟೇನವ್ರು ಮಾಡಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಸತ್ಯ ಹೇಳಕ್ಕೆ ಹೊರಟು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅಂತ ಇವತ್ತು ಅದಕ್ಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ. 60 ಊರುಗಳಲ್ಲಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರಿ ಧರ್ಮಸ್ಥಳದಲ್ಲೇ ಹೆಗ್ಡೆ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ, ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ, ಇದರಿಂದ ಯಾರಿದ್ದಾರ, ಎನ್ಕ್ವೈರಿ ಎಲ್ಲಿ ಬಂದು ಹೋಯ್ತು? ಒಂದು ಎರಡು ಪ್ರಶ್ನೆಗಳು, ಒಂದು ಪೋಸ್ಟರ್ಗಳನ್ನು ಮತ್ತೆ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಸರ್ಕಾರದ ಒಳ್ಳೆಯ ಲಕ್ಷಣಗಳಲ್ಲ. ಯಾಕಂದರೆ ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಿ